ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ನೀವು ಅದನ್ನು ನೋಡಿ ಕಲಿತು ನಿಮ್ಮ ಮನೆಯವರಿಗೂ ಉಣಿಸಿ ಎಂಜಾಯ್ ಮಾಡಿ. ಕಮಾನ್, ಹಾಗಂದ್ರೆ ನೋಡೋಣ. ಈಗ ನಮ್ಮ ಅಜ್ಜಿ ಕಡೆ ನಾವು ಹೋಗ್ತಿದ್ದೀನಿ. ಇಲ್ಲಿ ನೋಡಿ, ಕಿಚನ್ದಲ್ಲಿದ್ದೀನಿ. ಅಜ್ಜಿ, ಇವತ್ತು ಅಡುಗೆ ಏನು ಮಾಡ್ತಿದ್ದೀಯಾ? ಇವತ್ತು ನಮ್ಮ ಮನೆಯಲ್ಲಿ ಮಡಕಿ ಕಟ್ಟಿದ ಹೆಸರು ಕಾಳು ಮಡಕಿ ಕಾಳು ಪಲ್ಯ ಮಾಡ್ತಾ ಇದ್ದೀವಿ. ಓ, ಹಾಗಾದರೆ ನಾನೀಗ ಒಂದು ಶಾರ್ಟ್ಸ್ ಮಾಡ್ತಿದ್ದೀನಿ. ಅದನ್ನು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ. ಸೊ ಅವರು ನೋಡಿ ನೀನು ಕಲಿತಾರೆ. ನೀನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡು. ಅವರು ನೀನು ನೋಡಿ ಅವರು ಕಲಿತು ಅವ್ರ ಮನೇಲಿ ಮಾಡಿ ಅವ್ರ ಮನೆ ಮಂದಿಗೆಲ್ಲ ಉಣಿಸ್ತಾರೆ. ಓಕೆ, ಆಯಿತು. ಅಜ್ಜಿ, ಇದೆಲ್ಲ ಏನು? ಇದು ಹೆಸರು ಕಾಳು ಮಡಕಿ ಕಾಳು ಪಲ್ಯ ಮಾಡಲಿಕ್ಕೆ ಹುಣಸೆಹಣ್ಣು ನೀರು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ, ಸ್ವಲ್ಪ ಟೊಮೆಟೊ. ಓಕೆ, ಮತ್ತೇನು ಹಾಕ್ತೀಯಾ? ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಓ, ಈಗ ಒಗ್ಗರಣೆ ಹಾಕ್ತಿದ್ಯಾ? ಈಗ ಎಣ್ಣೆ ಹಾಕ್ತಿದ್ಯಾ? ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ, ಅದೇ ಎಣ್ಣೆ ಕಾಯಬೇಕಾ? ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಓ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇದು ಬೆಳ್ಳುಳ್ಳಿ ಪೇಸ್ಟಾ? ಹಾಂ, ಘಮ ಘಮ ಸ್ಮೆಲ್ ಬರ್ತಿದೆ ಅಲ್ವಾ? ಇದು ಫ್ರೈ ಆಗಬೇಕು ಬೆಳ್ಳುಳ್ಳಿ. ಫ್ರೈ ಆದಮೇಲೆ ಉಳ್ಳಾಗಡ್ಡೆ ಹಾಕ್ಬೇಕಾ? ಈರುಳ್ಳಿ. ಓ, ಇದು ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟಮಾಟೆ ಹಾಕಿ. ಓ, ಟಮಾಟೆ ಬೇಕಾದ್ರೆ ಹಾಕಿ, ಬೇಡಾದ್ರೆ ಹುಳಿ ಹಾಕಿದ್ರೆ ನಡೀತು. ಆದಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಮಸಾಲೆ ಪೌಡರ್. ಇದು ಸ್ವಲ್ಪ ಫ್ರೈ ಆದಮೇಲೆ ಒಣ ಮೆಣಸು ಪೌಡರ್. ಎಷ್ಟು ಸ್ಪೂನ್ ಹಾಕಬೇಕು? 2 ಸ್ಪೂನ್. 2 ಸ್ಪೂನಾ? ಖಾರ ಇಲ್ಲ ಇದು, ನೋಡಿ ಹಾಕಿರಿ. ಇದು ಫ್ರೈ ಆದಮೇಲೆ ಇದು ಹುರ್ಕೊಂಡಿಟ್ಟಿರುವಂಥ ಹೆಸರು ಕಾಳು ಮಡಕಿ ಕಾಳು ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಹಾಕಿ ಹುರಿದಿರುವಂಥದ್ದು. ಉಪ್ಪು ಇದರಲ್ಲಿ ಹಾಕಿದ್ದೇನೆ. ಇದು ಫ್ರೈ ಆದ ನಂತರ ಕಾಳು ಹಾಕಿ. ಈಗ ನೋಡಿ ಗಾಯ್ಸ್, ಪಲ್ಯ ರೆಡಿ ಆಯಿತು. ವಾವ್, ನೋಡಿದರೆ ಬಾಯಲ್ಲೇ ನೀರು